1:30 ಆಗೈತ್ ನೋಡಿ. ಇನ್ನ ಅವ್ರು ನೋಡಿದ್ರೆ ರ್ಯಾಪಿಡೋ ಕ್ಯಾನ್ಸಲ್ ಮಾಡ್ಬಿಟ್ಟವ್ರೆ. ಮತ್ತೆ ಇನ್ನೊಂದ್ ಯಾವ್ದೋ ಬುಕ್ ಮಾಡ್ತಾ ಇದೀನಿ, ಅದು ಇನ್ನ ಆಗ್ತಾ ಇಲ್ಲ ನೋಡಿ. ಇವಾಗ ಗಾಡಿ ಬುಕ್ ಮಾಡ್ಕೊಂಡೆ. ಇನ್ನ ಬನ್ನಿ ನಾವು ಹೋಗೋಣ. Hey guys, welcome back to my new vlog guys. ಇವತ್ತಿನ ಬ್ಲಾಗ್ ನಾನು ಮನೆ ರೋಡಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ. ಇವತ್ತೊಂದ್ ಸ್ವಲ್ಪ ಲೇಟ್ ಆಗಿ ಎತ್ಬಿಟ್ಟಿದ್ದೀನಿ, ಅದಕ್ಕೆ ಬನ್ನಿ. ಫೈನಲಿ ಇವಾಗ ಬಂದೆ ನೋಡಿ. ಸೊ ಫೈನಲಿ ಇವಾಗ ಬಂದೆ ನೋಡಿ ಯಶವಂತಪುರ ಬಸ್ ಸ್ಟ್ಯಾಂಡ್ಗೆ. ಬನ್ನಿ, ಬೇಗ ಬಸ್ ಸಿಗುತ್ತಾ ಗೊತ್ತಿಲ್ಲ. ಟೈಮ್ ನೋಡ್ರಿ 10 ಗಂಟೆ ಆಗೈತೆ ಟೈಮ್. ಇವತ್ತು ಲೇಟ್ ಆಗಿ ಎದ್ದಿದ್ದೀನಿ ಗೈಸ್, ಅದಕ್ಕೆ ಬನ್ನಿ ಹೋಗೋಣ ಗೈಸ್. ಫೈನಲಿ ಇವಾಗ ಬಂದೆ, ಬಸ್ ಹತ್ತಿದ್ದೀನಿ. ಬಂದ್ಮೇಲೆ ಸಿಕ್ಬಿಟ್ಟೈತೆ, ಅದಕ್ಕೆ ನೋಡಿ ಫೈನಲಿ ಇಲ್ಲಿ ಕೂತ್ಕೊಂಡಿದ್ದೀನಿ. ಇನ್ನ ಬಸ್ ಹತ್ತಿ ಇನ್ನು ಹೋಗೋದ. ಬನ್ನಿ ಬನ್ನಿ ಗೈಸ್ ಹೋಗೋಣ. ಇಲ್ಲ ಫುಲ್ ಎಷ್ಟು ಹೊಡಿತಾರೆ ಅವಾಗಿಂದ ನೋಡು. ಅವಾಗಿಂದ ನೋಡ್ತಾ ಇದ್ದೀನಿ, ಬಸ್ಸೇ ಹೋಗ್ತಾ ಇಲ್ಲ ಮುಂದೆಗೆ ನೋಡಿ. ಏನ ನೋಡಿ ಇದು ಬೇಜಾರಾಗ್ಬಿಡುತ್ತೆ. ಹೋಗುತ್ತೆ 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 ಅಂತ ಅನ್ಕೊಂಡ್ರು ಹೋಗೋದೇ ಇಲ್ಲ, ಅದಕ್ಕೆ ನೋಡಿ ಇವತ್ತಿಲ್ಲೂ ಪೊಲೀಸರು ನಿಂತ್ಕೊಂಡ್ಬಿಟ್ಟವ್ರೆ. ಏನೋ ಗೌರ್ಮೆಂಟ್ ರೇಟ್ ಕಮ್ಮಿ ಆಗಿರುತ್ತೆ, ಅದಕ್ಕೆ ಎಲ್ಲಾರನ್ನು ಇಟ್ಕೊಂಡು ಟ್ಯಾಕ್ಸ್ ಹೊಡಿತಾ ಇರ್ತಾರೆ. ಗೊತ್ತಾ? ನೋಡಿ ಇವ್ರೊಬ್ಳು ಎಲ್ಲಾ ಟ್ಯಾಕ್ಸ್ ಹೊಡಿತಾ ಇರ್ತಾರೆ. ಮುಂದೆ ಮಾಡಕ್ಕಾಗಲ್ಲ ತಡಿ. ಸ್ಯಾಂಡಲ್ ಸೋಪ್ ಹತ್ರ ಬಂದ್ವಿ ಗೈಸ್. ಫೈನಲಿ ಇವಾಗ ಹೇಳ್ಕೊಂಡೆ ನೋಡಿ. ಹೆಂಗೋ ನಿಲ್ಸಲ್ಲ ಅನ್ಕೊಂಡ್ಬಿಟ್ಟಿದೆ, ಹೆಂಗೋ ನಿಲ್ಸ್ಬಿಟ್ಟವ್ರೆ. ಬನ್ನಿ ಹೋಗೋಣ ಗೈಸ್. ಫೈನಲಿ ಇಟ್ಬಿಟ್ಟು ಕೆಲಸ ತಲೆ ಉಟ್ಕೊಂಡು ಗೈಸ್ ಹೆಂಗಾಗ್ಬಿಟ್ಟಿದೆ. ಫಸ್ಟ್ ಇದು ಏರ್ ಸೆಟ್ ಮಾಡ್ಕೊಬೇಕು, ಬನ್ನಿ ಮಾಡ್ಕೊಂಡು ಗೈಸ್. ಫೈನಲಿ ನೋಡಿ, 2 ಕಡುಬು ಕೊಟ್ಟು ಕಳ್ಸೋರಿ. ಕಡುಬು ಎರಡು ಕೊಟ್ಟು ಕಳ್ಸೋರು. ನಾವಮ್ಮ ಅದೇನು ಕೊಟ್ಟು ಕಳ್ಸೋರೇನೋ ನನಗೂ ಗೊತ್ತಿಲ್ಲ. ನೋಡಿ ಏನೋ ಚಿತ್ರಾನ್ನ ಅಂತವ್ರೆ, ನೋಡಿ ಬನ್ನಿ ನೋಡೋಣ ಚಿತ್ರಾನ್ನ ಏನು ಅಂತ. ಇದು ಬಂದ್ಬಿಟ್ಟು 2 ಕಡುಬು ಕೊಟ್ಟು ಕಳ್ಸೋರು ನೋಡಿ ಗೈಸ್. ಕಡುಬು 2, 3 ಕೊಟ್ಟಿದ್ರು, ನಾನೊಂದು ರೋಡಲ್ಲೇ ತಿನ್ಬಿಟ್ಟೆ. ಏನ್ ಮಾಡೋದು, ಬನ್ನಿ ಬನ್ನಿ. ಫೈನಲಿ ಬಾಕ್ಸ್ ಚಿತ್ರಾನ್ನನೇ ಕೊಟ್ಟು ಕಳ್ಸೋರೆ. ಚಿತ್ರಾನ್ನನೇ ಕೊಟ್ಟು ಕಳ್ಸ್ಬಿಟ್ಟವ್ರೆ ಗೈಸ್ ನಮ್ಮಮ್ಮ. ಕಡುಬು ನಮ್ಮಮ್ಮ ಯಾವಾಗ ನೋಡ್ರು ಚಿತ್ರಾನ್ನನೇ ಕೊಟ್ಟು ಕಳ್ಸೋರೆ ಗೈಸ್. ತಿಂದಿ ಸಾಕಾಗ್ಬಿಡ್ತು. ಇವತ್ತೇನೋ ಸ್ಪೆಷಲ್ ಆಗಿ ಕಡುಬು ಒಂದು ಕೊಟ್ಟು ಕಳ್ಸೋರು ಅಷ್ಟೇ. 2 ಅದು 2 ಕೊಟ್ಟು ಕಳ್ಸಿರೋದು. ಕಡುಬು 3 ಕೊಟ್ಟಿದ್ರು, ಒಂದು ಮನೇಲಿ ತಿಂದ್ಬಿಟ್ಟೆ. ಚಿತ್ರಾನ್ನ ತಿಂದಿ ಸಾಕಾಗ್ಬಿಟ್ಟೆ ಗಾಯ್ಸ್. ಇವತ್ತು ಮಧ್ಯಾಹ್ನ ಹೆಂಗಾದ್ರು ಮಾಡಿ ನಾನ್ ವೆಜ್ ತಿನ್ಲೇಬೇಕು ಇವತ್ತು. ಹೆಂಗಿದ್ರು ಗಣೇಶ ಹಬ್ಬ ಆಗೋಯ್ತಲ್ಲ, ಚಿಕನ್ ತಿನ್ಬೇಕು ಇವತ್ತು ನೋಡಿ. ಸೊ ಫೈನಲಿ ಇವಾಗ ಕೆಲಸ ಮುಗಿಸ್ಕೊಂಡು ಇವಾಗ ಸುಮ್ನೆ ಇವಾಗ ಕೂತಿದ್ದೀನಿ ನೋಡಿ. ಇಷ್ಟೊತ್ತು ಕೆಲಸ ಮಾಡ್ತಾ ಇದ್ದೆ, ಇವಾಗ ಫ್ರೀ ಆಗಿದ್ದೀನಿ. ಟೈಮ್ ನೋಡಿ 7:30. ಬೆಳಿಗ್ಗೆಯಿಂದ ಫುಲ್ ಬಿಸಿ ಆಗ್ಬಿಡ್ತಾ ಇದೀನಿ, ಗೊತ್ತಾಗ್ತಿಲ್ಲ. ಇವಾಗ ನೋಡಿದ್ರೆ ಒಳ್ಳೆ ಆಳಿಟ್ಬಿಟ್ಟು ಹೊಡಿಲಿ, ಅದು ಬೇರೆ ಮಾತಾಡ್ಸೋದು ನೀಟಾಗಿ ಕೆಲಸ ಇದೆ ಬೇಸಿಗೆ ನೋಡಿ. ಇನ್ನೇನ್ ಅನ್ನೋದಕ್ಕೆ ಇನ್ನೇನಂದಿ ತಲೆ ಕೆಟ್ಟಿಸ್ತಾರೆ. ಆಫ್ ಮಾಡಂದ್ರೆ ಆಫ್ ಮಾಡಲ್ಲ ಇವರು. ಬೇಜಾರಾಗ್ಬಿಟ್ಟಿದೆ ಜೀವಿತ ಮೇಲೆ. ಬನ್ನಿ ಏನೋ ಒಂದ್ ಮಾಡ್ಬೇಕು, ಏನ್ ಮಾಡ್ಬೇಕು ಬನ್ನಿ ಏನೊಂದ್ ಮಾಡೋಣ. ಟೈಮ್ ನೋಡಿ ಗಸ್ 11 ಗಂಟೆ ನೋಡಿ. 11 ಗಂಟೆ ಕ್ಲೋಸ್ ಮಾಡಿ ಹೋಗ್ತಾ ಇದೀನಿ ಸಲೂನ್ಗೆ. ಏನೋ ಇವತ್ತೇನೋ ಟೈಮೇ ಚೆನ್ನಾಗಿಲ್ಲ ನೋಡಿ. 11 ಗಂಟೆ ತನಕ ಕರೆಕ್ಟ್ ಹೋಗೋ ಟೈಮಲ್ಲೇ ಕ್ಲೈಂಟ್ ಬಂದ್ಬಿಟ್ರು, ಅದಕ್ಕೆ ಫುಲ್ ಟೈರ್ಡ್ ಆಗ್ಬಿಟ್ಟಿದೀನಿ ಗೈಸ್. ಇವಾಗಂತೂ ನಾನು
ಫುಲ್ ಅಪ್ಪ. ಇವಾಗ ಬಸ್ ಸಿಗುತ್ತೋ ಇಲ್ವಾ ನನ್ಗೆ ಗೊತ್ತಿಲ್ಲ. ಬನ್ನಿ ಅದ್ ಹೆಂಗ್ ಹೋಗ್ಬೇಕು ನೋಡೋಣ. ಈ ಟೈಮಲ್ಲಿ ಬಸ್ ಸಿಗುತ್ತೋ ಇಲ್ವಾ ನನ್ಗೆ ಗೊತ್ತಿಲ್ಲ ಗೈಸ್. ನಾನು ಇದೇ ಫಸ್ಟ್ ಟೈಮ್ ಕ್ಲೋಸ್ ಮಾಡ್ತಾ ಇರೋದು. ಬಸ್ ಸಿಗುತ್ತೋ ಇಲ್ವೋ ನನ್ಗೂ ಗೊತ್ತಿಲ್ಲ. 11 ಗಂಟೆ ಆಯ್ತು ಗೈಸ್, ಎಲ್ಲಿ ಸಿಗುತ್ತೆ ಇನ್ನು ಬಸ್ಸು. ನೋಡಿ ಫೈನಲಿ ರ್ಯಾಪಿಡೋ ಬುಕ್ ಮಾಡ್ತಾ ಇದ್ದೀನಿ. ಅವಾಗಿಂದ ಕಾಯ್ಕೊಂತ ಇದೀನಿ, ಯಾವ ಬಸ್ಸು ಬರ್ತಲ್ಲ. ಅದಕ್ಕೆ ಯಾವ್ದಾದ್ರು ಆಟೋನೋ ಬೇಕೋ ಬುಕ್ ಮಾಡೋಣ ಬನ್ನಿ. ಇನ್ನ ಆಟೋನೇ ಬಂದಿಲ್ಲ ಗೈಸ್. ಅವಾಗಿಂದ ಕಾಯ್ಕೊಂಡಿದೀನಿ, ಯಾವ್ದು ಆಟೋನೇ ಬರ್ತಾ ಇಲ್ಲ. ಸೊ ಅದಕ್ಕೆ ಫೈನಲಿ ಇವಾಗ ರ್ಯಾಪಿಡೋ ಬುಕ್ ಮಾಡಿದೀನಿ. ಆಲ್ಮೋಸ್ಟ್ ಇನ್ನ ಬರ್ತಾ ಇದೆ. ಬನ್ನಿ ಹೋಗೋಣ. ಇನ್ನ ನಾಳೆಯಿಂದ ಇಲ್ಲಿಗೆ ಟಾಟಾ. ಇನ್ನ ನಾಳೆಯಿಂದ ಅಲ್ಲಿ ಬರಲ್ಲ. ಇನ್ನ ನಾಳೆಯಿಂದ ನಾನು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀನಿ. ಇನ್ನ ಅಷ್ಟೇ, ಇನ್ನ ಇಲ್ಲಿ ಕೆಲ್ಸ ಮುಗ್ದೋಯ್ತಿನ. ಇನ್ನ ನಾಳೆಯಿಂದ ಮಲ್ಲೇಶ್ವರಂಗೆ ಹೋಗ್ಬಿಡ್ತೀನಪ್ಪ. ಇಲ್ಲಿ ಸಾಕಾಗ್ಬಿಟ್ಟೈತೆ ಕೆಲ್ಸ ಮಾಡಿ, ತಡೆಯಕ್ ಆಗ್ತಾ ಇಲ್ಲ. ಇಲ್ಲಿ ಕ್ಲೋಸ್ ಮಾಡೋದು ಎಲ್ಲಿಗ್ ಬೇಕಂತ ಗೊತ್ತಿಲ್ಲ. ಬಸ್ಗಳು ಯಾವ ಟೈಮಲ್ಲಿ ಎಲ್ಲೇನ್ ಹೆಂಗ್ ಬರ್ತಂತಾನು ಗೊತ್ತಿಲ್ಲ. ಸೊ ಅದಕ್ಕೆ ಸಾಕಾಗ್ಬಿಟ್ಟದೆ ಗೈಸ್. ರ್ಯಾಪಿಡೋ ಬಂದೈತೆ, ಬನ್ನಿ ಗೈಸ್ ಹೋಗೋಣ. ಹೊಟ್ಟೆ ಹಸಿತದೆ ಗೈಸ್, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವಾಗಿಂದ ಹೊಟ್ಟೆ ಹಸಿತದೆ, ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ಇಲ್ಲಿ ಯಾವ್ದಾದ್ರು ಅಂಗಡಿ ತೆಗ್ದೈತೆ ಅನ್ನೋದು ತಿನ್ನೋಣ ಅನ್ಕೊಂಡು ಯಾವ್ದು ತೆಗ್ದಿಲ್ಲ, ಎಲ್ಲ ಬೇಕು. ಇಲ್ಲಿ ನೋಡಿದ್ರೆ ಒಬ್ನೇ ಬಿಕಾರಿ ತರ ನಿಂತ್ಕೊಂಡಿದೀನಿ. ಏನ್ ಮಾಡೋದು ಗೈಸ್, ಏನು ಮಾಡಕ್ಕಾಗಲ್ಲ. ಅವಾಗ ಈ ತರದ್ದು ಆಗ್ತಾ ಇರುತ್ತೆ. ಬನ್ನಿ ಹೋಗೋಣ. ಅಲ್ಲಿಂದ ಒಂದ್ ರೌಂಡ್ ಹಾಕೊಂಡ್ ಬಂದೆ, ಯಾವ್ದು ಇಲ್ಲಿಲ್ಲ, ಯಾವ್ದು ಇಲ್ಲ ಗೈಸ್. ಇನ್ನು ಫಸ್ಟ್ ಯಶವಂತಪುರ್ಗೆ ಹೋದ್ರೆ ಅಲ್ಲಿ ಏನಾದ್ರು ಸಿಕ್ಕೋದು, ಅಲ್ಲಿ ಹೋಗಿ ತಿನ್ನೋಣ. ಒಂದು ವಡೆ ಆಗೈತೆ ನೋಡಿ. ಇನ್ನ ಅವ್ರು ನೋಡಿದ್ರೆ ರ್ಯಾಪಿಡೋ ಕ್ಯಾನ್ಸಲ್ ಮಾಡ್ಬಿಟ್ಟವ್ರೆ. ಮತ್ತೆ ಇನ್ನೊಂದ್ ಯಾವ್ದೋ ಬುಕ್ ಮಾಡ್ತಾ ಇದೀನಿ, ಅದು ಇನ್ನ ಆಗ್ತಾ ನೋಡಿ. ರೋಡಲ್ಲಿ ಹೆಂಗೆ ಅವಳೆ ಕೆಪುರ್ತಲ್ ಅಂತಾರ, ರೋಡಲ್ಲಿ ಹೆಂಗ್ ನಿಂತ್ಕೊಂಡ್ಬಿಟ್ಟಿದೀನಿ ನೋಡಿ. ಯಾವ್ದು ಬರ್ತಾನೆ ಇಲ್ಲ, ಎಲ್ಲ ಹೋಗ್ತಾ ಇವೆ. ಆಟೋನು ಸಿಗ್ತಾ ಇಲ್ಲ ಗಾಯಸ್. ಯಾವ್ದು ಆಟೋಗ್ ಹೋಗೋಣ ಅಂದ್ರು ಆಟೋನು ಸಿಗ್ತಾ ಇಲ್ಲ, ಯಾವ್ದು ಇಲ್ಲಿ ಆಟೋನು ಸಿಗ್ತಾ ಇಲ್ಲ. ಒಳ್ಳೆ ತಲೆನೋವು ಆಗ್ಬಿಟ್ಟಿದೆ. ಸೊ ಏನ್ ಮಾಡೋದು ತಾನೇ ಆಗ್ತಾ ಇಲ್ಲ. ಬನ್ನಿ, ಇಲ್ಲಿ ಹೊಟ್ಟೆ ಹಸಿತದೆ. ಒಂದ್ ಸೈಡ್ ನೋಡಿದೆ ಹೊಟ್ಟೆ ಹಸಿತದೆ, ಈ ಕಡೆ ನೋಡಿದ್ರೆ ಆಟೋ ಬರ್ತಾ ಇಲ್ಲ. ತಲೆ ನೋವ್ತಾ ಇದೆ ಗೈಸ್, ಏನ್ ಮಾಡೋದು, ವಾಟ್ ಟು ನಾಟ್ ಟು ಡು. ಬನ್ನಿ ಗೈಸ್, ತಲೆ ನೋವ್ತಾ ಇದೆ, ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ. ಬನ್ನಿ ಹೆಂಗ್ ಮಾಡಿ ಹೋಗ್ಬೋಣ. ಯಾವ್ದೋ ಒಂದ್ ಆಟೋ ಸಿಕ್ಬಿಟ್ರೆ 200 ರೂಪಾಯಿ ಅಂದ್ರೂ ಪರವಾಗಿಲ್ಲ ಕೊಟ್ಬಿಡ್ತೀನಿ. 200 ರೂಪಾಯಿ ಅಂದ್ರೂ ಕೊಟ್ಬಿಡ್ತೀನಿ ನಾನು. ಅಷ್ಟು ಟೆನ್ಷನ್, ಹೊಟ್ಟೆ ಹಸಿದಿದೆ. ಅಟ್ಲೀಸ್ಟ್ ಇಲ್ಲಿ ಏನಾದ್ರು ತಿನ್ನೋಣ ಅಂದ್ರೂ ಯಾವ ಹೋಟ್ಲೂ ಇಲ್ಲ, ತಲೆನೋವು ಆಗ್ಬಿಟ್ಟಿದೆ ಗೈಸ್. ಅದೇ ಮಲ್ಲೇಶ್ವರಂ ಅಲ್ಲಿ ಇತ್ತಿದ್ರೆ ಆರಾಮಾಗಿ ಅಲ್ಲಿಂದ ಒಂದೇ ರೋಡ್ ನಡ್ಕೊಂಡು ಹೋಗ್ಬಿಡ್ತಾ ಇದೆ. ಇಲ್ಲಿ ಸ್ವಲ್ಪ ಲಾಂಗ್ ಆಗುತ್ತೆ ಇದು, ಅದಕ್ಕೆ ಇವಾಗ ಗಣೇಶ ಹೋಗ್ತಾ ಇದೆ. ಯಾವ್ದೋ ಗಣೇಶ ಬಪ್ಪ, ಯಾವ್ದೋ ಗಣೇಶ ಹೋಗ್ತಾ ಇದೆ. ಯಾವ್ದೋ ಒಂದು ಗಣೇಶ. ಇವಾಗ ಗಾಡಿ ಬುಕ್ ಮಾಡ್ಕೊಂಡೆ, ಇನ್ನು ಬನ್ನಿ ನಾವು ಹೋಗೋಣ ಗೈಸ್. ಫೈನಲಿ ಇವಾಗ ಬಂದೆ ಮನೆಗೆ. ಸಾಕಾಗ್ಬಿಟ್ಟೈತೆ, ಅಲ್ಲಿ ಬಸ್ಸು ಕಾಯ್ಕೊಂತ ಇದೆ, ನೀವೇ ನೋಡಿದ್ರ ಅಲ್ಲಿ ನೋಡಿ ಸಾಕಾಗ್ಬಿಟ್ಟೈತೆ. ಅದೇನು ಮಾಡೋದು, ಊಟ ಬನ್ನಿ ಹೋಗಿ ನೋಡೋಣ. ಇಲ್ಲಿ ಐತೆ ಅಡುಗೆ, ಏನು ಮಾಡೋದು ಗೊತ್ತಿಲ್ಲ. ಭೋಜನ ನಾವು ಪಲಾವ್ ಮಾಡೋದು ಗೈಸ್. ಬನ್ನಿ ಬೇಗ ಹೋಗಿ ಫಟ್ ಅಂತ ತಿನ್ನೋಣ. ಫಸ್ಟು ಬೇಗ ಊಟ. ಸೊ ಗೈಸ್, ನಾನು ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್.